ಯಾರು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಆದ್ರೆ ಈ ಭೂಮಿ ಐತಲ್ಲ, ಭೂಮಿಯಂತೆಯೇ ಬ್ರಹ್ಮಾಂಡದೊಳಗೆ ಅನೇಕ ಭೂಮಿಗಳು ಅದಾವು. ಅಲ್ಲಿ ಕೂಡ ಜೀವ ಸಂಕುಲ ಐತಿ. ನಾವು ಹೆಂಗೆ ಭೂಮಿ ಮೇಲೆ ಬದುಕ್ತಾ ಇದ್ದೀವಲ್ಲ, ಹಾಗೆ ಅವರು ತಮ್ಮ ತಮ್ಮ ಭೂಮಿ ಮೇಲೆ ಬದುಕ್ತಾ ಇದ್ದಾರೆ. ಆದರೆ ಅವರು ಯಾವಾಗ ಇಡೀ ಭೂಮಿ ಮೇಲೆ ಬಂದು ಬೀಳ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಅವರಿಗೆ ಅಮೇರಿಕನ್ರು, ಇವರು ಭಾರತದವರು, ಇವರು ಶ್ರೀಲಂಕಾದವರು, ಇವರು ಅರಬ್ರು ಅಂತ ಅವ್ರಿಗಿಲ್ಲ. ಯಾಕಂದ್ರೆ ಅವರು ತಂತ್ರಜ್ಞಾನದೊಳಗೆ ನಮಗಿಂತ ಸಾವಿರ ಶತಮಾನಗಳಷ್ಟು ಮುಂದಾದಾರ. ಬುದ್ಧಿವಂತಿಕೆ ಒಳಗಂತೂ ಅವ್ರನ್ನ ಟಚ್ ಮಾಡೋಕ್ಕೂ ಆಗಲ್ಲ ನಮ್ಮ ಕೈಲಿ. ಅವರು ನಮಗಿಂತ ಶಕ್ತಿಶಾಲಿಗಳಾಗಿದ್ದಾರೆ. ಅವರೇನಾದರೂ ಒಂದು ಸಲ ದಾಳಿ ಮಾಡ್ತು ಅಂದ್ಕೊಟ್ರಿ, ಭೂಮಿ ಮೇಲೆ ಇಡೀ ಮನುಷ್ಯ ಕುಲ ವಿನಾಶ ಆಗೋಗ್ತದೆ, ಜೀವ ಸಂಕುಲ ವಿನಾಶ ಆಗೋಗ್ತದೆ. ಅವ್ರು ಅಲ್ಲಿಂದಲೇ ಗಮನಿಸ್ತಾ ಇದ್ದಾರೆ ನಮ್ಮನ್ನು, ಯಾವಾಗ ಹೆಂಗೆ ಅಟ್ಯಾಕ್ ಮಾಡಬೇಕು ಅಂತ. ಅದು ಯಾವಾಗ ಆಗ್ತದೋ ಗೊತ್ತಿಲ್ಲ. ಅವರಿಗೆ ಒಂದು ದಿನ ನಮಗೆ 1000 ವರ್ಷ ಇದ್ದಂಗೆ. ನಾವು 1000 ವರ್ಷ ಕಳೆಯೋದು, ಅವರು ಒಂದು ದಿನ ಕಳೆಯೋದು ಸಮ. ಇದ್ದಾರೆ ನಮಗಿಂತಲೂ ಶಕ್ತಿಶಾಲಿ, ಮಾನವರಿಗಿಂತಲೂ ಶಕ್ತಿಶಾಲಿ ಪ್ರಪಂಚ ಒಂದು ಐತಿ. ಇಡೀ ಮಾನವ ಸಂಕುಲವನ್ನೇ ನಾಶ ಮಾಡ್ತಕ್ಕಂತಹ ಒಂದು ಪ್ರಪಂಚ ಐತಿ. ಅದರ ಬಗ್ಗೆ ಎಚ್ಚರವಾಗಿರ್ಬೇಕು ನಾವು. ನಾವು ಮುಸಲ್ಮಾನರು, ಹಿಂದೂಗಳು, ಇವರು ಕ್ರಿಶ್ಚಿಯನ್ರು ಅವ್ರು ನೋಡಂಗಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಅದು ಒಂದು ಸಲ ನಮ್ಮ ಮೇಲೆ ಬಿದ್ದರೆ ಮುಗಿತು. ಎಚ್ಚರವಾಗಿರಿ, ಬಹಳ ಎಚ್ಚರವಾಗಿರಿ. ಯಾಕಂದ್ರೆ ಅವರು ಕೂಡ ದೇವ್ರನ್ನ ನಂಬ್ತಾರ, ನಾವು ಕೂಡ ದೇವ್ರನ್ನ ನಂಬ್ತೀವಿ. ದೇವರು ನಮ್ಮನ್ನು ಕೈ ಹಿಡ್ದಾನ ಅಂತೇಳಿ ಭೂಮಿ ಉಳಿದೈತಿ. ಒಂದು ಸಲ ದೇವ್ರ ಕೈ ಬಿಟ್ಟ ಮುಗಿತು, ಇಡೀ ಭೂಮಿ ಕತೆ ಭಾಳ ಕಷ್ಟ ಆಗ್ತದೆ.